ನಮ್ಮ ವೈಯಕ್ತಿಕ ಬದುಕು ತುಂಬ ಥ್ರೆಟ್ನಲ್ಲಿದೆ. ಭಾಳಷ್ಟು ಥ್ರೆಟ್ಗಳು, ಥ್ರೆಟ್ನಿಂಗ್ ಕಾಲ್ಸ್ ಎಲ್ಲ ಬರ್ತಾ ಇರ್ತದೆ. ನಾವು ಒಂದು ಕಡೆ ಅದನ್ನು ಮಾರ್ಜಿನಲೈಸ್ ಮಾಡ್ಕೊಳ್ತಾನೆ ಹೋಗ್ತಾ ಇದ್ದೀವಿ. ನಿನ್ನೆಯೂ ಕೂಡ ಒಬ್ಬ ಸೂಲಿಬೆಲೆ ಅನ್ನುವಂಥವನು ಭಾಳಷ್ಟು ರೀತಿಯಲ್ಲಿ ನಾವು ಬೆಳಗ್ಗೆ ಇದ್ದರೆ ತಮಾಷೆ ಮಾಡ್ತಿದ್ದೇವೆ, ಬೆಳಗ್ಗೆ ಬರೋರಿದ್ದರೆ ಯಾರಾದರೂ ಬನ್ನಿ, ಬೆಳಗ್ಗೆ ಫ್ಲೈಟ್ ಹೊರಡ್ತಾ ಇದೆ ಹೋಗೋಣ ಅಂತ. ಎಲ್ಲಿಗೆ ಅಂತ ಕೇಳ್ತಿದ್ದೆ ನಮ್ಮ ಬಸವರಾಜ್. ಬೆಳಗ್ಗೆ ಹೋಗಿ ಸಂಜೆ ಮನೆ ಬಯೋಕ್ಕಿಂತ ಮೊದಲು ಕರ್ಕೊಂಬಂದು ಬಿಡೋ ಜವಾಬ್ದಾರಿ ನಂದೇ ಕಣಪ್ಪ, ಒಂದು ಫ್ಲೈಟ್ ಇದೆ, ಹೋಗಿ ಸುಮ್ಮನೆ ಒಬ್ಬೊಬ್ಬನ ಹತ್ರ ಮಾತಾಡಿದೆ ಅಂತ ಹೇಳಿ ಒಂದು ತಿಂಡಿ ತಿಂದು ಬರೋದಷ್ಟೇ ಅಂತ ಆ ಮಟ್ಟದಲ್ಲಿ ಮಾತಾಡ್ತಾನೆ ನಮ್ಮ ಸಂಸ್ಥೆ ಬಗ್ಗೆ, ನಮ್ಮ ಬಗ್ಗೆ. ಮತ್ತು ನಾವು ಹುಟ್ಟಾಕಿರೋದೇ ಒಬ್ಬಮ್ಮ ಅಂತೆ ನಮ್ಮ ಸಂಸ್ಥೆ. ನಮಗೆಲ್ಲ ದೊಡ್ಡ ಮಟ್ಟ ಪ್ರಮಾಣದ ಒಂದು ಕಾನ್ಸ್ಪಿರಸಿ ಇದೆ. ಅದು ರಾಷ್ಟ್ರವನ್ನು ಒಡೆಯುವಂಥ ಕೆಲಸವನ್ನು ಭಾಳ ಸಿಸ್ಟಮ್ಯಾಟಿಕ್ಕಾಗಿ ಅವ್ರು ಮಾಡ್ತಾರೆ. ಯಾವುದೇ ಜಾತಿಯವರು, ಯಾವುದೇ ಧರ್ಮದವರು ಹುಷಾರಾಗಿರ್ಬೇಕು ಇವ್ರ ಜೊತೆ. ಅವ್ರು ಬರೀ ಹಿಂದೂ ಬಗ್ಗೆ ಮಾತಾಡಲಿಲ್ಲ, ಭಾಳ ಜಾತ್ಯತೀತವಾಗಿ ಮಾತಾಡಿದರು. ಅವರು ಒಂದು ಅತ್ಯಾಚಾರವನ್ನು ಇಟ್ಕೊಳ್ತಾ ಅದನ್ನೇ ಭೇದಿಸ್ತಾ ಆ ಇಡೀ ಒಂದು ಜನಾಂಗವನ್ನು, ಒಂದು ಇಡೀ ಮಠವನ್ನು ಹೊಡಿಲಿಕ್ಕೆ ಹೊರಡ್ತಾರೆ. ಅಂದರೆ ಒಂದು ಅತ್ಯಾಚಾರ ಪರವಾಗಿಲ್ಲ ಅಂತ ಹೇಳೋ ಮಟ್ಟದಲ್ಲೇ ಆತ ಸಂದೇಶಗಳು ಕೊಟ್ಟಿದ್ದಾರೆ. ಒಂದು ಅತ್ಯಾಚಾರ ನಡೆದ್ರೇನಂತೆ ಬಿಡಬೇಕಾಗಿತ್ತು ಇವರು ಅಂತ ಹೇಳುವಂಥದ್ದನ್ನು. ಹಾಗೆ ಭಾಳಷ್ಟು ತೇಜೋವಧೆಗಳು ನಡೆಯುವಂಥದ್ದು, ಸಾಕ್ಷಿಗಳಿಗೆ ಧಮಕಿ ಆಗ್ತಾ ಇರುವಂಥದ್ದು ಎಲ್ಲವೂ ನಡೀತಾ ಇದ್ದಾವೆ. ಯಾವುದೇ ಸಾಕ್ಷಿಗಳು ಮುಂಬರಬಾರ್ದು ಅಂತ ಹೇಳುವಂಥದ್ದನ್ನು ನೋಡ್ತಾ ಇದ್ದಾರೆ. ಭಾಳಷ್ಟು ಜನ ಅವರ ಸುತ್ತಮುತ್ತ ಇರುವಂತಹ ಜನಗಳಿಗೆ, ಅವರನ್ನು ಆಶ್ರಯಿಸಿರುವಂತಹ ವಿದ್ಯಾರ್ಥಿಗಳಿಗೆ ಮತ್ತು ಅವರ ಸಂಸ್ಥೆಗಳಲ್ಲಿ ಕೆಲಸ ಮಾಡ್ತಿರುವಂತಹ ಹೆಣ್ಮಕ್ಳಿಗೆ ಭಾಳಷ್ಟು ಪ್ರೆಷರ್ ಇದೆ. ನೀವು ನಮ್ಮ ಪರವಾಗಿ ಮಾತಾಡಲೇಬೇಕು ಅನ್ನೋಂಥದ್ದು. ಆದರೆ ಕೆಲವರು ನಮ್ಗೆ ಫೋನ್ ಮಾಡಿ ಹೇಳ್ತಾರೆ, ಇದ್ಯಾವ ಸೀಮೆ ನ್ಯಾಯ ಸರ್, ನಮಗೆಲ್ಲ ಗೊತ್ತಿದೆ, ನಾವು ಬಂದು ಹೋರಾಟ ಮಾಡುವಂಥದ್ದು ಅನ್ಫಾರ್ಚುನೇಟ್ ಸಿಚುವೇಶನ್ ಆಗ್ಬಿಟ್ಟಿದೆ, ನಮಗಿಲ್ಲ ಅಂತಂದರೆ ಕೆಲಸದಿಂದ ತೆಗಿತಾರಂತೆ, ನಾವು ಟಾರ್ಗೆಟ್ ಆಗ್ತೀವಿ, ಹಂಗಾಗಿ ನಾವೆಲ್ಲ ಬರ್ತೀವಿ. ಅದು ನಿಮ್ಮ ವಿರುದ್ಧ ಅಂತೂ ಅಲ್ಲ, ಸುಮ್ಮನೆ ಬರ್ತೀವಿ ಅಷ್ಟೇ, ಕುರಿಗಳ ಥರ ಬರಬೇಕು, ಏನು ಮಾಡಲಿಕ್ಕಾಗಲ್ಲ ಸರ್, ನಮಗೆ ಆರ್ಡರ್ ಆಗಿದೆ ಹೇಳುವಂಥದ್ದಿದೆ. ಸೊ ಇದರ ಜೊತೆಯಲ್ಲಿ ಬೇರೆ ರೀತಿಯಾದಂಥದ್ದು ಅಪರಾಧಗಳು, ಭೂಗಳ್ಳತನ ಆಗಿರ್ಬೋದು, ಅಥವಾ ರಾಷ್ಟ್ರೀಯ ಹಣಕಾಸಿನ ದುರುಪಯೋಗ, ಇದಕ್ಕೆ ಸಂಬಂಧಪಟ್ಟಂಥದ್ದು ಭಾಳಷ್ಟು ಇದ್ದಾವೆ. ಅದ್ರ ಬಗ್ಗೆ ನಾವು ಪ್ರಾಮಾಣಿಕವಾಗಿ ಅದ್ರ ಬಗ್ಗೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ತಿಲ್ಲ. ಅಲ್ಲಿ ಗುರುವಾಯಿನಕೆರೆಯಲ್ಲಿರುವಂತಹ ಸೋಮನಾಥ್ ನಾಯ್ಕ ಅವರು, ರಂಜನ್ ರಾವ್ ಅವರು ಅಂಥವರು ಅದ್ರ ಬಗ್ಗೆ ಭಾಳ ಸಿಸ್ಟಮ್ಯಾಟಿಕ್ ಆಗಿಯೇ ಅವರು ವರದಿಗಳನ್ನು ಮತ್ತು ದಾಖಲೆಗಳನ್ನು ಸಂಗ್ರಹ ಮಾಡಿ ಬಗ್ಗೆ ಹೋರಾಟ ಮಾಡ್ತಿದ್ದಾರೆ. ನಿನ್ನೆಯೂ ಕೂಡ ಒಬ್ಬರು ಪ್ರೊಫೆಸರು ಭಾಳ ನೊಂದ್ಕೊಂಡು ಹೊರಗಡೆ ಬಂದಿದ್ದಾರೆ. ಆತನಿಗಾದಂತಹ ಅವಮಾನಗಳು ಮತ್ತು ಆತನಿಗೆ ಆ ಸಂದರ್ಭದಲ್ಲಿ ಆತನ ನಡೆಸ್ಕೊಂಡಂಥ ರೀತಿ, ಅನ್ಯಾಯದ ವಿರುದ್ಧ ಕೋರ್ಟಿಗೆ ಹೋಗಿರುವಂಥದ್ದು, ಎಲ್ಲ ದಾಖಲೆಗಳನ್ನು ಹೊರಗಡೆ ತಂದಿರುವಂಥದ್ದನ್ನು ಮಾಡಿದ್ದಾರೆ. ಅಂದರೆ ರಾಷ್ಟ್ರ ಮತ್ತು ರಾಜ್ಯದ ಬೊಕ್ಕಸಿನ ಹಣವನ್ನು ಇವರು ಹೇಗೆ ಮಿಸ್ಯೂಸ್ ಮಾಡ್ಕೊಂಡಿದ್ದಾರೆ ಸಂಸ್ಥೆಗಳಲ್ಲಿ ಅಂತ ಹೇಳುವಂಥದ್ದನ್ನು ಕೂಡ ಹೇಳ್ತಾ ಬಂದಿದ್ದಾರೆ. ಬಟ್ ಅದು ನಮಗೆ ಸದ್ಯಕ್ಕೆ ನಾವು ಕಾನ್ಸಂಟ್ರೇಟ್ ಮಾಡ್ತಾ ಇರೋದು ಹೆಣ್ಣು ಮಕ್ಕಳ ಹತ್ಯೆ ಮತ್ತು ಅತ್ಯಾಚಾರದ ವಿಚಾರ ಆಗಿರೋದ್ರಿಂದ ಜನರಿಗೆ ಒಂದೇ ಫೋಕಸ್ ಆಗಿ ಯಾವುದೋ ಒಂದು ಕೆಲಸ ಮಾಡ್ತಾ ಹೋಗೋಣ ಅಂತ ನಾವು ಈ ಜಮೀನು ವಿಚಾರ, ಹಣಕಾಸಿನ ವಿಚಾರವನ್ನು ಜಾಸ್ತಿ ಮಾತಾಡಲಿಲ್ಲ. ಇದ್ರ ಜೊತೆಯಲ್ಲಿ ಮಹಿಳೆಯರು ಫೈನಾನ್ಷಿಯಲ್ SICಗಳ ಮೂಲಕ ಸೆಲ್ಫ್ ಹೆಲ್ಪ್ ಗ್ರೂಪ್, ಮೈಕ್ರೋ ಫೈನಾನ್ಸ್ ವಿಚಾರದಲ್ಲಿ ಭಾಳಷ್ಟು ಕುಟುಂಬಗಳು ಇವತ್ತು ಗುಳೆ ಹೋಗ್ಬಿಟ್ಟಿದ್ದಾವೆ. ಹಲವಾರು ಜನ ಸೂಸೈಡ್ ಮಾಡ್ಕೊಂಬಿಟ್ಟಿದ್ದಾರೆ. ಅವರ ಮನೆ ಮುಂದೆ ಇವರು ಬಂದು ಭಾಳ ಕ್ರೀಲವಾಗಿ ಮತ್ತು ಅಮಾನವೀಯವಾಗಿ ನಡ್ಕೊಳ್ತಾ ಇರುವಂಥದ್ದು. ದುಡ್ಡು ಕೊಡಲಿಲ್ಲ ಅಂತಂದರೆ ನಿಮ್ಮ ಮಗಳನ್ನ ಕಳಿಸ್ಕೊಳ್ತಾರೋ ಮಟ್ಟಕ್ಕೆ ಮಾತಾಡುವಂಥದ್ದು ಇವೆಲ್ಲ ನಡೀತಾ ಇದ್ದಾವೆ. ಈಗ ಅದ್ರ ಬಗ್ಗೆನೂ ಕೂಡ ಜನರಿಗೆ ಅವೇರ್ನೆಸ್ ಬಂದಿದೆ. ಭಾಳಷ್ಟು ಜನ ಇವಾಗ ಹಣ ಕಟ್ತಾ ಇಲ್ಲ, ಬಂದರೆ ಅದೇನು ಮಾಡ್ತೀರಾ ಮಾಡಿ ನೋಡುವ ಅಂತ ಹೇಳೋ ಮಟ್ಟಕ್ಕೂ ಇವತ್ತು ಕಟ್ಟಿ ನಿಂತ್ಕೊಳ್ಳುವಂಥದ್ದು ಕೂಡ ಹಳ್ಳಿ ನಡೀತಾ ಇದೆ. ಹೀಗಾಗಿ ಎಲ್ಲ ಸಮಗ್ರ ವಿಚಾರಗಳು ಸಾಮಾಜಿಕ ವೇದಿಕೆಯಲ್ಲಿ ಚರ್ಚೆ ಆಗ್ತಾ ಇರೋದ್ರಿಂದ ಯಾರು ಇದರ ಸೂತ್ರಧಾರಿಗಳಿದ್ದಾರೋ ಅವರು ಇವತ್ತು ಸ್ವಲ್ಪ ನಡ್ಕೊಬಿಟ್ಟಿದ್ದಾರೆ. ಯಾವ ಮಟ್ಟಕ್ಕೆ ಅಂತಂದರೆ ಎಲ್ಲರನ್ನೂ ಕಾಲಿಗೆ ಬೀಳಿಸ್ಕೊಳ್ತಿದ್ದಂಥವ್ರು ಹೋಗಿ ಕೆಲವರು ಕಾಲಿಗೆ ಬೀಳೋದು ಕೂಡ ನಡೆದೋಗಿದೆ. ವೀರಪ್ಪ ಮೊಯ್ಲಿಯವರು ಕೆಲವರು ಹೋಗಿದ್ದಾರೆ. ನೋಡಿದ್ರೆ ಭಾಳ ಆಶ್ಚರ್ಯ ಆಗುತ್ತೆ ಯಾವ ಸಂದರ್ಭದಲ್ಲಿ ಯಾರು ಹೇಗೆ
ಇದೇ ನಮ್ಮ ಜನಾರ್ದನ್ ಪೂಜಾರಿ ಅವರು ಒಂದು ಸಂದರ್ಭದಲ್ಲಿ ವಿರುದ್ಧ ಮಾತಾಡ್ತಿದ್ದಂಥ ವ್ಯಕ್ತಿ, ಬಹುಶಃ ಅವರೇ ಮೊದಲ ಬಾರಿಗೆ ಮಾತಾಡಿರಬೇಕು. ಇವಾಗ ಮತ್ತೆ ಆಕ್ರೋಶ ನಮ್ಮಗಳ ವಿರುದ್ಧ ಆಗೋಗಿದೆ. ಇದು ಬಹಳ ವಿಚಿತ್ರವಾದಂತಹ ಬದಲಾವಣೆ. ಈ ಬದಲಾವಣೆಗೆ ಕಾರಣ ಏನು ಕೆಲಸ ಮಾಡ್ತಾ ಇದೆ ಅನ್ನುವಂಥದ್ದನ್ನು ಕೂಡ ನಾವು ನೋಡಬೇಕಾಗ್ತದೆ. ಇದನ್ನ ಅರ್ಥ ಮಾಡ್ಕೊಳ್ಳೋದೇ ನಾವು ಸುಮ್ಮನೆ ಮೆರವಣಿಗೆಗೆ ಹೋದರೆ ಎಲ್ಲೂ ನಾವು ಕೂಡ ಬಲೆ ಬಾಲ ಇಲ್ಲದೆ ಇರುವಂಥ ಒಂದು ಹೋರಾಟ ಮಾಡ್ಬೋದು. ಆ ಕಾರಣಕ್ಕೆ ಚಿಂತನಶೀಲರಾಗಿರುವಂಥ ಮತ್ತು ಭಾಳಷ್ಟು ಅಧ್ಯಯನ ಮಾಡಿರುವಂಥ ಹಿರಿಯರಾದಂಥ ಎಲ್ಲರೂ ಕೂಡ ಇಲ್ಲಿ ಬಂದಿದ್ದೀರಿ. ಪ್ರೊಫೆಸರ್ ಹಳೆಗೌಡ ನಾಗವ್ ಅವರಿದ್ದಾರೆ, ಸರ್ ಲತಾ ಸಿದ್ದಪ್ಪ ಅವರಿದ್ದಾರೆ, ಮೇಡಮ್ ಮನುಜ ಅವರಿದ್ದಾರೆ, ಸುಮತಿ ಮೇಡಮ್ ಇದ್ದಾರೆ, ಗುಮ್ಮಿಗೌಡರಿದ್ದಾರೆ, ರೈತ ಸಂಘದ ಕಾರ್ಯದರ್ಶಿಗಳಾದಂಥ ಬಸವರಾಜ್ ಅವರಿದ್ದಾರೆ.